ಪರಿಹಾರ ಕೊಡ್ರಿ, ಚಾಮರಾಜನಗರ ದುರಂತ ಸ್ಥಾನದಲ್ಲ, ಅವ್ರಿಗೆಲ್ಲ ಪರಿಹಾರ ಕೊಡ್ರಿ ಕೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲೇ ಇದೇ ನಮ್ಮ ರಾಹುಲ್ ಗಾಂಧಿಯವರು ಆಶ್ವಾಸನೆ ಕೊಟ್ಟಿದ್ದರು, ನಾವು ಪರಿಹಾರ ಕೊಡ್ತೀವಿ ಅಧಿಕಾರಕ್ಕೆ ಬಂದ್ರು ಅಂತೇಳಿ. ಬಂದರೆ ಈಗ ಕೊಡ್ರಿ ಅವ್ರಿಗೆ ಅಂತ ಜನ ಕೇಳ್ತಾ ಇದ್ದಾರೆ. ಬರೀ ಭಾಷಣ ಮಾಡಿ ಓಡಬೇಡ್ರಿ ನೀವು ಬಿ ಜೆ ಪಿ ಹಂಗೆ. ನಾವು ಬಿ ಜೆ ಪಿಗಿಂತ ಭಿನ್ನ ನೀವು ನಮ್ಮ ರಾಹುಲ್ ಗಾಂಧಿಯವ್ರನ್ನ ಹೇಳ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ, ಹೊಸ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅಂತ ನಾವು ಪ್ರಚಾರ ಮಾಡ್ತಾಯಿದ್ವಿ, ಮಾತಾಡ್ತಾ ಇದ್ವಿ. ಆದರೆ ನೀವು ನಮ್ಮ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ. ಯಾಕೆ? ನಮಗೂ 25 ಲಕ್ಷ ಕೊಡ್ರಿ ಅಂತೇಳಿ ಅಲ್ಲಿಯ ಸಂತ್ರಸ್ತರು ಜೊತೆಗೆ ಅಲ್ಲಿ ಹೋರಾಟಗಾರರು, ಕನ್ನಡ ಹೋರಾಟಗಾರರಾಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, 2021 ಮೇ 2 ರಾತ್ರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಸುನೀಗಿದ 36 ಜನ ಸಂತ್ರಸ್ತರಿಗೆ ಅವ್ರ ಕುಟುಂಬದವ್ರಿಗೆ ಯಾಕೆ 25 ಲಕ್ಷ ಕೊಡಬಾರ್ದು? ಯಾಕೆ ತರ್ತಮ ಮಾಡ್ತೀರಿ? ಭೇದ ಭಾವ ಯಾಕೆ ಮಾಡ್ತೀರಿ? ಕೆಳಜಾತಿಯವ್ರಿಗೆ ಒಂದು, ಮೇಲ್ಜಾತಿಯವ್ರಿಗೆ ಒಂದು, ಶ್ರೀಮಂತರಿಗೊಂದು, ಬಡವರಿಗೊಂದು ಯಾಕೆ ನ್ಯಾಯ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಉತ್ತರಿಸ್ಬೇಕು, ಸಿದ್ದರಾಮಯ್ಯನವರು ಉತ್ತರಿಸ್ಬೇಕು, ಡಿ ಕೆ ಶಿವರು ಉತ್ತರಿಸ್ಬೇಕಂತ ಹೇಳ್ತಾ ಈ ತರ್ಜಮ ಹೋಗ್ರಿ ಪರಿಹಾರದಲ್ಲಿ ಅದನ್ನು ಮತ್ತೊಮ್ಮೆ ಹೇಳ್ತಾ ಅವ್ರಿಗೂ 25 ಲಕ್ಷ ಕೊಡಿ, ಉದ್ಯೋಗ ಕೊಡಿ ಅಂತ ಮತ್ತೊಮ್ಮೆ ಒತ್ತಾಯಿಸ್ತಾ ನಮ್ಮ ಮನಸ್ಸಿಗೆ ಅಲ್ಲಿ ಮಾತಾಡಿದ್ವಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.